ಹಾಯ್ ಹೆಲೋ ನಮಸ್ಕಾರ. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಬ್ಲಾಗ್ ಮಾಡ್ತಿದ್ದೇವೆ. ನಮ್ಮ ವಿಡಿಯೋ ನೋಡ್ತಿರುವಂತಹ ಎಲ್ಲ ತಾಯಂದಿರಿಗೆ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ನೀವು ನನ್ನ ಬರ್ಡೇ ಬ್ಲಾಗಲ್ಲಿ ನೋಡಿರ್ಬೋದು, ನಾವು ಎಲ್ಲಿಗೆ ಹೋಗುದಂತೇಳಿ ನನಗೆ ಚೀಟಿ ತೆಗೆದಿದ್ರು ಅವರು. ನಾವಿವತ್ತು ಹಾಗೆ ಚೀಟಿ ಮಾಡಿದ್ದೇವೆ, 3 ಚೀಟಿ ಮಾಡಿದ್ದೇವೆ. ಅದನ್ನು ಅವರಿಗೆ ತೆಗಿಸ್ತೇವೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇವೆ. ಏನಂತೇಳಿ ಫುಲ್ ವಿಡಿಯೋ ನೋಡಿ. ಮತ್ತು ನನ್ನ ಅಮ್ಮನಿಗೆ ಹೆಚ್ಚಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಖುಷಿ ಸಿಗ್ತದೆ. ಹಾಗೆ ನಾವು ಇವತ್ತು ಫಸ್ಟಿಗೆ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಅದು ಅಮ್ಮನಿಗೆ ಗೊತ್ತಿಲ್ಲ ಇನ್ನು. ನಾವೀಗ ಫಸ್ಟಿಗೆ ತೋಟಕ್ಕೆ ಹೋಗ್ತೇವೆ. ಯಾಕಂತ ಹೇಳಿದರೆ ನನ್ನ ಅಮ್ಮ ತೋಟದಲ್ಲಿದ್ದಾರೆ, ಅವರಿಗೆ ಈ ಬ್ಲಾಗ್ ಮಾಡ್ತಿರೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗಿ ಫಸ್ಟಿಗೆ ಚೀಟಿ ತೆಗಿಯುವ ನಾವು. ಆ ಚೀಟಿಯಲ್ಲಿ ಏನು ಬರ್ತದೆ ಅಂತೇಳಿ ನೋಡ್ತೀರಿ ನೀವು. ಬನ್ನಿ ಈಗ ನಾವು ತೋಟಕ್ಕೆ ಹೋಗುವ. ನೋಡಿ ಫ್ರೆಂಡ್ಸ್, ನಿಮಗೆ ನಾನು ಚೀಟಿಯಲ್ಲಿ ಏನು ಬರ್ತದೆ ಅಂತ ತೋರಿಸ್ತೇವೆ. ನೋಡಿ, ಒಂದು ಮಸಾಲೆ ಪುರಿ ಬರೆದಿದ್ದೇನೆ, ಇದು ಸಂಜೆಗೆ ಅಂತ ಮಾಡಿದ್ದು. ಮತ್ತು ಪೊಟೆಟೊ ರೆಸಿಪಿ ಉಂಟು, ಇನ್ನೊಂದು ಮಟ್ಕ ಸ್ಪೆಷಲ್. ಅದು 3 ಮಟ್ಕ ಸ್ಪೆಷಲ್ ಅಂತ ಹೇಳಿದರೆ ಗೊತ್ತಿರ್ಬೋದು ನಿಮಗೆ. ಆದರೆ ಮಟ್ಕದಲ್ಲಿ ನಾವು ಎಂತ ಮಾಡ್ತೇವೆ ನೋಡಿ, 2 ರೆಸಿಪಿ ಮಾಡುವಂತಿದ್ದೇವೆ. ಮತ್ತು ಪೊಟೆಟೊ ರೆಸಿಪಿಯಲ್ಲಿ ನಾವು ಎಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅದು ನಿಮಗೆ ಈಗ ಹೇಳಿದರೆ ನಿಮಗೆ ಸರ್ಪ್ರೈಸ್ ನಿಮ್ಗೆ ಇರ್ತದಾ ಇಲ್ಲ ಅಲ್ವಾ? ಬನ್ನಿ ನಾವೀಗ ಫಸ್ಟಿಗೆ ಚೀಟಿ ತೆಗಿಸುವ. ಬನ್ನಿ ಹೋಗುವ, ಬನ್ನಿ ಬೇಗ ನಾವು ಹೋಗುವ. ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಮಾರೆ ನೋಡು. ಅಲ್ಲಿ ನಿಮಗೆ ತೋರಿಸ್ತೇವೆ. ಫುಲ್ಲು ಬ್ಯುಸಿ ಅಮ್ಮ ಅಂತು. ನೋಡಿ ಎಂಥ ಕೆಲಸ ನೋಡಿ ಇವರದ್ದು. ನಾವು ಒಂದು ವ್ಲಾಗ್ ಈಗ ಮಾಡ್ತಿದ್ದೇವೆ. ಅದಕ್ಕೆ ಒಂದು ಬೇಕಿತ್ತು, ನಿನ್ನ ಹತ್ರ ಒಂದು ಚೀಟಿ ತೆಗಿಸ್ಲಿಕ್ಕಂದ್ರೆ ಈಗ ಬಂದದ್ದು ನಾವು. ಇಲ್ಲಿ ನೋಡಿ 3 ಚೀಟಿ ಇಟ್ಟಿದ್ದೇವೆ. ನೀನೀಗ ಒಂದನ್ನು ತೆಗಿಬೇಕು. ತೆಗಿ. ನೋಡಿ ಫ್ರೆಂಡ್ಸ್, ಮಸಾಲೆ ಪೂರಿ ತೆಗೆದಿದ್ದಾರೆ. ಆದರೆ ನಾವೊಂದು ಡಿಫ್ರೆಂಟಾಗಿ ಮಾಡ್ತೇವಂತ ಹೇಳಿದ್ವಲ್ಲ, ಆ ಡಿಫ್ರೆಂಟ್ ಎಂತ ಗೊತ್ತುಂಟಾ? ನಾವು ಇದರಲ್ಲಿ ಇರುವಂಥ ಚೀಟಿಯಲ್ಲಿರುವಂತಹ 3 ಕೂಡ ಮಾಡ್ತಿದ್ದೇವೆ. ಯಾಕಂತ ಹೇಳಿದರೆ ಮಸಾಲೆ ಪೂರಿ ಮಾಡಿದರೆ ಸಂಜೆಗೆ ಮಧ್ಯಾಹ್ನ ತಿನ್ಲಿಕ್ಕೆ ಆಗ್ತದೆ ಇಲ್ಲ ಅಲ್ವಾ? ಹಾಗಾಗಿ ನಾವು ಈಗ 3 ಮಾಡ್ತೇವೆ. ಸುಮ್ಮನೆ ತೆಗೆಸಿದಷ್ಟೇ ಅವರಿಗೆ. ನೋಡಿ ಏನೆಲ್ಲ ಉಂಟಂತ ನೋಡ್ತಿದ್ದಾರೆ. ಇದು ಪೊಟೆಟೊ ರೆಸಿಪಿ, ಮದುವೆಯಾಗೋಕ್ಕೆ ಮಟ್ಕ ಸ್ಪೆಷಲ್. ಅದು ಯಾವಾಗ ಅಂತ ನಿಂಗೆ ಹೇಳಿದರೆ ನಿಂಗೆ ಸಹ ಇನ್ನಿರ್ತದ ಒಂದು, ನೀನು ಕಾಯ್ತಿರ್ಬೇಕು ನಾವೆಂತ ಮಾಡ್ತೇವಂತೇಳಿ. ಮಧ್ಯಾಹ್ನಕ್ಕೆ ಯಾವ್ದಾದ್ರು ಉಂಟು ಐಟಮು? ಉಂಟು. ಹಾಗಾದರೆ ಬೇಗ ಮಾಡಿ ಆಯಿತಾ, ಹಸಿವಾದರೆ ಕಷ್ಟ. ಮತ್ತೆ ಮಾಡ್ತೇವೆ ಆಯಿತಾ. ಈಗ ನಾವು ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡುವ. ಬನ್ನಿ, ಲೆಟ್ಸ್ ಗೋ. ಎಂತ ಗೊತ್ತುಂಟಾ, ಇವರು ನಮಗೆ ಮಡಲ್ ತಗೊಂಡು ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ನಾವು ಬಂದದಿಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಂತೇಳಿ. ಬಟ್ ಅವರ ಚಿಕ್ಕೊಂದು ಆಸೆ ಅಲ್ವಾ, ನೆರವೇರಿಸುವ. ಬನ್ನಿ ಹೋಗುವ ನಾವೀಗ. ವಿಡಿಯೋಗ್ರಾಫರ್ ಕನಿಟಿಪ್ಪ ನೋಡಿ, ಎಲ್ಲ ಪ್ರಿಪರೇಷನ್ ಮಾಡಿಟ್ಟಿದ್ದೇನೆ. ಅನ್ನ ಮಾಡಿ ಆಗಿದೆ. ಈಗ ನಾವು ಮಟ್ಕ ಸ್ಪೆಷಲ್ ಮಾಡುವಂತಿದ್ದೇವೆ. ಮತ್ತೇನು ಗೊತ್ತುಂಟ, ನಾನು ಇಷ್ಟು ರೆಡಿಯೆಲ್ಲ ಮಾಡಿ ಇಡುವಾಗ ತುಂಬ ಸುಸ್ತಾಗಿ ಹೋಯಿತು. ಯಾಕಂತ ಹೇಳಿದರೆ ನನ್ನ ಅಮ್ಮ ಯಾವಾಗಲೂ ಕರಿತಿದ್ರು ನಾನು, ಬಾ ಸ್ವಲ್ಪ ರೆಡಿ ಮಾಡಿಕೊಡು, ಅದನ್ನು ತೆಗೆದುಕೊಡು, ಇದನ್ನು ತೆಗೆದುಕೊಡು ಅಂತ. ಆಗ ನಾನು ಹೇಳ್ತಿದ್ದೆ, ನಿಂಗೊಂದು ಇಷ್ಟು ತೆಗಿಲಿಕ್ಕೆ ಆಗೋದಿಲ್ವಾ ಅಂತ. ಆದರೆ ನಾನೇ ಮಾಡುವಾಗ ಉಂಟಲ್ವಾ, ತುಂಬ ಕಷ್ಟ ಆಗ್ತದೆ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಅಮ್ಮ ಎಂತಾದರೂ ಕರೆದು ಹೆಲ್ಪ್ ಕೇಳಿದರೆ ದಯಮಾಡಿ ಮಾಡಿ. ಯಾಕಂತ ಹೇಳಿದರೆ ಅವರಿಗೂ ತುಂಬ ಕಷ್ಟ ಆಗ್ತದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಅಥವಾ ರಾತ್ರಿ ತನಕ, ಸಂಜೆ ಅಂತಲ್ಲ ರಾತ್ರಿ ತನಕ ಮಾಡ್ತಿರ್ಬೇಕಲ್ವಾ. ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತೇನೆ. ದಯಮಾಡಿ ಎಲ್ಲರೂ ತಾಯಂದಿರಿಗೆ, ನಿಮ್ಮ ತಾಯಂದಿರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಕೆಲವೊಮ್ಮೆ ನಾವು ಮಕ್ಕಳಿಗೆ ಬಿಟ್ಟು ಬಿಡಬೇಕು. ನಾವು ದೂರದಲ್ಲಿ ನೋಡ್ತಾ ಇರಬೇಕು ಅವ್ರು ಎಂತ ಮಾಡ್ತಿದ್ದಾರೆ ಅಂದರೆ. ಆಗ ಅವರವರಿಗೆ ಅನುಭವ ಆಗ್ತದೆ, ಎಷ್ಟು ಕಷ್ಟ ಆಗ್ತದೆ. ಬೆಳಗ್ಗಿಂದ ಸಾಯಂಕಾಲವರೆಗೆ ಅಮ್ಮ ಮಾಡುವಾಗ ನಾವು ಹೆಲ್ಪ್ ಮಾಡಿದ್ರೆ ಎಂತ ಆಗ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಇವತ್ತು ಎಂತ ಹೆಲ್ಪ್ಗೂ ಬರಲಿಲ್ಲ. ಅವಳು ಹೇಗಿರ್ತಾಳೆ ಯಾವಾಗಲೂ, ನಾನಿವತ್ತು ಹಾಗೆ ಇದ್ದೇನೆ ದೂರದಲ್ಲಿ. ಮತ್ತು ತೋಟಕ್ಕೆ ಹೋಗಿ ಎಲ್ಲ ಬರ್ತಾ ಇದ್ದೇನೆ ಅಷ್ಟೇ. ನೋಡಿ, ಇದಕ್ಕೆ ಸೋಂಪು,
ಮತ್ತು ಇದೆಲ್ಲ ಗೊತ್ತಾಗ್ತುಂಟಲ್ವ, ಅದನ್ನೆಲ್ಲ ಹಾಕಿ ಸ್ವಲ್ಪ ಗೇರು ಬೀಜ ಹಾಕಿ ಈಗ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದು ಈ ವಿಡಿಯೋ ನಿಮಗೆ ಅಂತ ಹೇಳಿದರೆ, ಈ ರೆಸಿಪಿಯ ವಿಡಿಯೋ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ಅದನ್ನು ಅಮ್ಮ ನಿಮಗೆ ಸಪ್ರೇಟಾಗಿ ಮಾಡ್ತಾರೆ. ನನಗೆ ಡೀಟೇಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಲಾಂಗ್ ಆಗ್ತದೆ ಮತ್ತು ವಿಡಿಯೋ. ನೋಡಿ, ನೀರುಳ್ಳಿ ಮತ್ತು ಟೊಮೆಟೊನ ಹಾಕಿ ಈಗ ಫ್ರೈ ಮಾಡ್ತಿದ್ದೇವೆ. ನೋಡಿ, ಮೆಣಸು ಹಾಕೊಂಡಾಗಿದೆ, ಮಸಾಲೆ ಎಲ್ಲ ಹಾಕಿದ್ದೇವೆ. ಇನ್ನು ಸ್ವಲ್ಪ ಆಲೂಗಡ್ಡೆ ಹಾಕಿ ಅದನ್ನು ಬೇಯಿಸ್ಕೊಳ್ಳುವ. ನೋಡಿ, ಅದಕ್ಕೆ ಗ್ರೇವಿ ರೆಡಿಯಾಗಿದೆ. ಅದನ್ನು ಇನ್ನು ಮಡಕೆಗೆ ಹಾಕ್ಕೊಂಡು ಇಡ್ತೇವೆ. ನೋಡಿ, ಇದಕ್ಕೀಗ ರೈಸನ್ನು ಹಾಕ್ಕೊಳ್ಳುವ. ನೋಡಿ, ರೆಡಿ ಮಾಡಿಟ್ಟಿದ್ದೇವೆ. ಇನ್ನು ಅಮ್ಮ ಬಂದು ಕೊಟ್ಟರೆ ಸರಿ ಅವರಿಗೆ. ಹೇಗಾಗಿದೆ ಗೊತ್ತಿಲ್ಲ ಮಾರೆ, ಹೆದರಿಕೆ ಆಗ್ತುಂಟು ನನಗೆ. ಈಗ ಅಮ್ಮನ ಕರೀವಾ. ಅಮ್ಮ, ಅಮ್ಮ, ಓ ಬನ್ನಿ ಬನ್ನಿ, ಬರ್ತಿದ್ದಾರೆ. ಇದೆಂತ ಮಡಿಕೆಯಲ್ಲಿ ಹಾಕಿದ್ದು? ಅದು ಮಡ್ಕ ಸ್ಪೆಷಲ್. ಬನ್ನಿ ಕುತ್ಕೊಳ್ಳಿ. ನನ್ನ ಇನ್ನೊಂದು ಮೊಬೈಲ್ ತಗೊಂಬ, 108ಕ್ಕೆ ಕಾಲ್ ಮಾಡಿ ಇಟ್ಟಿರ್ತೇನೆ. ಆಯ್ತು, ಕುತ್ಕೋ. ಸ್ವಾಮಿ ದೇವ್ರೆ, ಈಗಲಿದೆ ಗೊತ್ತಿಲ್ಲ, ಎದ್ರಿ ಕಪ್ಪಟ್ಟು. ಕಳ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ತಿನ್ನೋದು ಹೀಗೆ ಅಲ್ಲ, ಅದ್ರಲ್ಲಿ ಎಂತ ಡಿಫ್ರೆಂಟ್ ಇಲ್ಲಲ್ಲ. ಹೀಗೆ ತಿನ್ನುವ. ಹೆದ್ರಿಕಾಗ್ತುಂಟು ಗೈಸ್. ಒಂದು ಬಾಯಿ ತಿನ್ನು, ಮತ್ತೆ ಮಿಕ್ಸ್ ಮಾಡ್ತೀವಿ. ಸರಿ, ಮಿಕ್ಸ್ ಮಾಡದೆ. ಬಿಸಿ ಬಿಸಿ. ಹೇಗುಂಟು? ಸೂಪರ್ ಗೈಸ್, ಸೂಪರ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತುಂಟು. ಇನ್ನು ದಿನಾಲ ನೀನು ಮಾಡಬಹುದಾ? ಹೆಲ್ಪ್ ಮಾಡ್ತೇನೆ, ಇಷ್ಟು ಮಾಡಿ ಆಗುದಿಲ್ಲ. ಈಗಲೇ ನೋಡಿ, ಎಲ್ಲ ಬೆವರೆಲ್ಲ ಇಳಿತುಂಟು ನಂಗೆ. 3 ಜನ ಹೆಲ್ಪರ್ ಇದ್ರು. ಹೌದು, ಬೇಗ ಬೇಗ ತಿಂತೇನೆ ಆಯ್ತಾ. ನೋಡಿ ಫ್ರೆಂಡ್ಸ್, ನಾವೊಂದೀಗ ಅಂಗಡಿಗೆ ಹೋಗ್ಲಿಕ್ಕಿತ್ತು ನಮಗೆ. ಹಾಗೆ ಹೋಗುವ ಅಂತ ಹೇಳುವಾಗ ಮಳೆ ಬರ್ತುಂಟು. ಇನ್ನು ಈ ಮಳೆ ಯಾವಾಗ ನಿಲ್ತದಂತ ಗೊತ್ತಿಲ್ಲ. ನೋಡುವ, ವೆಯ್ಟ್ ಮಾಡುವ. ಅಡಿಗೆ ಮನೆಯೆಲ್ಲ ಗೋಂಕ್ರಟ್ ಮಾಡಿ ಹಾಕ್ತಾರೆ. ನೋಡಿದ್ರೆ ಮಂಡೆ ಬಿಸಿ ಆಗ್ತಾ ಉಂಟು. ನಾನು ಹೋಗ್ತೇನಪ್ಪ. ಬಂದು ಇಲ್ಲಿ ನಮಗೆ ಬೈಯುವುದಾಯ್ತಾ. ನೋಡಿ, ಇಲ್ಲಿ ನಾನು ಇದನ್ನು ಬನಾನಕ್ಕೆ ಕೇಕ್ ಮಾಡಲಿಕ್ಕೆ ಕ್ರೀಮ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಮೈದಾ ಹಿಟ್ಟು ಹಾಕಿ ಇನ್ನೊಮ್ಮೆ ಮಾಡಬೇಕು. ಮತ್ತು ಕೇಕ್ ಆದಮೇಲೆ ತೋರಿಸ್ತೇನೆ ಆಯಿತಾ. ಮತ್ತೆ ನೋಡಿ, ಕೇಕೆಲ್ಲ ಹಾಕಿದ್ದೀನಿ. ಡೆಕೋರೇಷನ್ ಮಾಡ್ತಿದ್ದಾನೆ ಇವನು. ಎಲ್ಲ ಚಾಕ್ಲೇಟ್ ತಂದಿದ್ದೇವೆ ನಾವು ಹೋಗಿ. ಈಗ ಇನ್ನು ಕೇಕ್ ಫುಲ್ ಆದಮೇಲೆ ತೋರಿಸುವ. ಓಕೆ, ನೋಡಿ ಕೇಕಿಗೆ ಇಟ್ಟಿದ್ದೇವೆ. ಈಗ ನಾವು ಪೊಟೆಟೋದೊಂದು ಮಾಡ್ತೇವೆ ರೆಸಿಪಿ ಅಂತ ಹೇಳಿದ್ವಲ್ಲ, ಅದಕ್ಕೆ ನೋಡಿ ಈಗ ಪೊಟೆಟೋವನ್ನು ತಗೊಳ್ತಿದ್ದೇವೆ. ಈಗ ನಾವು ಮಡ್ಕ ಸೋಡಾ ಮಾಡ್ತಿದ್ದೇವೆ. ಇದಕ್ಕೀಗ ನಾವು ಲಿಂಬೆಹಣ್ಣು ಮತ್ತು ಮೆಣಸು ಹಾಕಿ ಆಗಿದೆ. ಈಗ ಪುದೀನ ಹಾಕ್ಕೊಳ್ತಿದ್ದೇವೆ. ನೋಡಿ, ಬನ್ನಿ ಅಮ್ಮನಿಗೆ ಕೊಡು. ತಗೋ, ಸ್ವಲ್ಪ ನಿಲ್ಲು, ಆಟ ಆಡ್ತಾ ಇದ್ದೇನೆ. ಮತ್ತೆ ಆಟ ಆಡು. ಎಂತ ಇದು? ಮಡ್ಕ ಸೋಡಾ. ವಾವ್, ಸೂಪರ್. ಹೀಗೆ ಕುಡಿಯುವುದಲ್ಲ?
ಸ್ಟ್ರಾ ಬೇಕಿತ್ತು ನನಗೆ. ಬೇಡ, ಹಾಗೆ ಕುಡಿ. ಹಾಗೆ ಕುಡಿದ್ರೆ ಟೇಸ್ಟ್ ಬರ್ತದೆ ಅದರದ್ದು. ನೋಡಿ ಫ್ರೆಂಡ್ಸ್, ನಮ್ಮದು ಕೇಕ್ ಆಯಿತು, ಡೆಕೋರೇಷನ್ ಎಲ್ಲ ಮಾಡಿ ಆಯಿತು. ಇನ್ನು ಅಮ್ಮನ ಕೈಯಲ್ಲಿ ಕಟ್ ಮಾಡಿಸುವ. ನೋಡಿ ಗೈಸ್, ಕೇಕ್ ಫುಲ್ ರೆಡಿ ಆಯಿತು. ಇನ್ನು ಅಮ್ಮ ನಾನು ಕರೆಯುವ. ಅಮ್ಮ ಬಾ, ಬನ್ನಿ ಬನ್ನಿ, ಈಚೆ ನಿಲ್ಲಿ. Happy Mother's Day, Happy Mother's Day, Happy Mother's Day, Happy Mother's Day. Happy Mother's Day. ಥ್ಯಾಂಕ್ಸ್. ನಾನೇ ತಿಂದ್ಬಿಡ್ತೇನೆ. ತಿಂತೀನಿ, ನಿಮ್ಮ ಡೇ ಅಲ್ಲ, ತಿನ್ನಿ. ನೋಡಿ ಗಾಯ್ಸ್, ಈಗ ನಾವು ಫ್ರೆಂಚ್ ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಫ್ರೆಂಚ್ ಫ್ರೈಯನ್ನು ಇಷ್ಟು ಮಾಡಿಕೊಂಡು ಅಮ್ಮನಿಗೆ ಕೊಡುವ. ನೋಡಿ, ಅವರು ಫ್ರೆಂಚ್ ಫ್ರೈ ರೆಡಿ ಆಯಿತು ನಮ್ಮದು. ಮಸಾಲೆ ಪುರಿಗೆ ರೆಡಿ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಫ್ರೆಂಚ್ ಫ್ರೈ ತಿಂದಾದಮೇಲೆ ಮಸಾಲೆ ಪುರಿ ಮಾಡುವ. ನೋಡಿ, ಫ್ರೆಂಚ್ ಫ್ರೈ ರೆಡಿಯಾಗಿದೆ, ತಗೊಂಡೋಗಿ ಅಮ್ಮ ಕೊಡುವ. ನಿಮ್ದು ಇನ್ನೂ ಮುಗಿಲಿಲ್ವಾ? ಇಲ್ಲ, ಇದ್ದದ್ದು ಚೀಟಿಯಲ್ಲಿ 3 ಐಟಮ್ ಬರ್ತವೆ ಉಂಟು, ಒಂದೊಂದೇ ತಿಂದು ನೋಡು. ಒಳ್ಳೇದುಂಟು. ಕ್ಯಾಮರಾಮ್ಯಾನಿಗೆ ಕೊಡುವ, ಅವರ ಬಾಯಲ್ಲಿ ನೀರು ಬರ್ತವೆ. ತೋರಾಕ್ತೀನಿ. ಹೇಗುಂಟು ನೋಡಿ. ಮಸಾಲೆ ಪುರಿ ಮಾಡುವ ಅಂತ ಹೇಳಿದರೆ ಈಗ ಸೈಕಲ್ ಆಟ ಆಡ್ತಿದ್ದಾನೆ. ಬನ್ನಿ, ಇನ್ನು ಮಸಾಲೆ ಪುರಿ ಒಂದು ಬಾಕಿ ಉಂಟಲ್ವಾ, ಅದು ಮಾಡುವ. ನೋಡಿ, ಇವರೆಲ್ಲ ಪಾಪ ತಿಂದು ಇಲ್ಲಿ ಕುತ್ಕೊಂಡಿದ್ದಾರೆ. ನಾವಿನ್ನು ಮಸಾಲೆ ಪುರಿ ಮಾಡಲಿಕ್ಕೆ ಹೋಗುವ. ಬನ್ನಿ. ವಾ, ಮಸಾಲೆ ಪುರಿ ರೆಡಿಯಾಗಿದೆ, ಇದನ್ನು ತಗೊಂಡು ಹೋಗುವ. ತಗೊಳ್ಳಿ. ಸನ್ಮಾನನೇ ಸನ್ಮಾನ. ಬೇಗ ತಿನ್ನಿ. ಮತ್ತೆ ಇನ್ನು ಬೇಕಿತ್ತು ಸ್ವಲ್ಪ. ಎಂತ? ಹೌದಾ, ಹಾಕ್ತೇನೆ. ಹಾಂ, ಸ್ವಲ್ಪ ನೀರು ಮಾಸು ನೆಡ್ಡೇನ ದಪ್ಪನಾಕ. ಇದು ಲಾಸ್ಟ್, ಇನ್ನಿಲ್ಲ. ಇದು ಲಾಸ್ಟ್ ಅಲ್ಲ, ಇವತ್ತಿದ್ದು ಲಾಸ್ಟ್. ಇನ್ನು ನಾಳೆಯಿಂದ ನಾನೇ ಮಾಡಬೇಕಷ್ಟೇ. ಇವತ್ತು ಎಂಜಾಯ್ ಮಾಡಿದ್ದು, ಕೂತು ತಿಂದದ್ದು ಇವತ್ತು. ಯಾವಾಗಲೂ ಕೂತೆ ತಿನ್ನೋದು, ಅದ್ರ ಜೊತೆ ಎಂತ ಕೆಲಸ ಮಾಡಿದ್ರೆ ತಿಂದದ್ದು ಐಟಮ್ಗಳನ್ನೆಲ್ಲ. ಇನ್ನು ಯಾವಾಗಲೂ ಹೀಗೆ ಮದರ್ಸ್ ಡೇ ಬರ್ತಾ ಇರಲಿ ಮಾರೆ. ಬೇಡಪ್ಪ, ನನಗೆ ಬಚ್ಚಿ ಹೋಯ್ತು. ಈ ದಿನದ ಬಗ್ಗೆ ಏನಾದ್ರು ನಿಮಗೆ ಹೇಳಲಿಕ್ಕೆ ಉಂಟಾ? ಎಂತ ಇಲ್ಲ, ತುಂಬ ಎಂಜಾಯ್ ಮಾಡಿದೆ. ಎಂತ ಇಲ್ಲ. ಓಕೆ, ನಾನು ಗುಡ್ ಅದೇ ಹೇಳಬೇಕು. ಗುಡ್ ಒಳ್ಳೆ ಮಾಡಿ ಎಲ್ಲ ಐಟಮ್ ಮಾಡಿದ್ದಿ. ವಿಡಿಯೋಗೋಸ್ಕರ ನಾನು ಹೊಗಳಿದ್ದಲ್ಲ, ರಿಯಲಿ ಒಳ್ಳೆಯದಾಗಿದೆ ಎಲ್ಲವೂ. ಥ್ಯಾಂಕ್ ಯು. ಆ್ಯಂಡ್ ಯಾವಾಗಲೂ ಹೇಳ್ತಿದ್ಯಲ್ಲ. ಆಯಿತು, ಹೇಳು. ಯಾವಾಗಲೂ ಹೇಳ್ತಿದ್ದೆ ಒಂದು ಕಿಸ್ ಕೊಡಂತ, ಇವತ್ತು ಕೊಡ್ತಾ ಇದ್ದೇನೆ. ಓಕೆ, ಮಾತೇ ಬರ್ತಿಲ್ಲ. ಆದರೂ ವಿಡಿಯೋ ಒಂದು ಎಂಡ್ ಮಾಡು. ಓಕೆ, ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.